ದೇವರ ಮುಂದೆ, ಅವನ ಪವಾಡದ ಮುಂದೆ ಯಾವುದೂ ಇಲ್ಲ. ಆ ವೈದ್ಯೇಶ್ವರನ ದೇವಸ್ಥಾನದಲ್ಲಿ ಹೋಗಿ ಯಾವುದೇ ಒಂದು ಕಾಯಿಲೆಗಳಿದ್ದಾಗ ಅಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಸಮಸ್ತ ನವಗ್ರಹನೂ ಆ ಸುತ್ತಲೂ ಮುತ್ತಲೂ ಇದೆ. ಎಲ್ಲರಿಗೂ ಈಶ್ವರನೇ ಅಧಿಪತಿ. ಅಲ್ಲಿರ್ತಕ್ಕಂಥ ಅರ್ಚಕರಿಗೋ ಅಲ್ಲಿರ್ತಕ್ಕಂಥ ಇವರಿಗೆ ಕೊಟ್ಟುಬಿಟ್ಟು ವಿಶೇಷವಾಗಿ ಕುಜದೋಷವನ್ನು ಕಳ್ಕೊಂಡ್ಬರ್ಬೋದು. ನೋಡಿ, ಕುಜದೋಷ ಇದ್ದಾಕ್ಷಣಕ್ಕೆ ಎಲ್ಲ ಸರ್ವದೋಷವೂ ಇದೆ ಅನ್ನೋ ಥರದಲ್ಲಿ ಪೋಸ್ ಕೊಡ್ತಾರೆ. ಖಂಡಿತ ಅದೇನಿಲ್ಲ. ಹೆಣ್ಣಿಗಿಂತ ಜಾಸ್ತಿ ಕುಜದೋಷ ಗಂಡಿಗಿದ್ದರೆ ಖಂಡಿತವಾಗ್ಲೂ ಅದನ್ನು ಮದುವೆ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಕೆಲವು ಸಣ್ಣ ಪರಿಹಾರಗಳನ್ನು ಮಾಡ್ಕೊಬೇಕಾಗುತ್ತೆ. ಕುಂಭಕೋಣಂನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವೈದ್ಯೇಶ್ವರನ್ ಕೋವಿಲ್ ಅಂತ ಇದೆ. ವಧುವಿಗೆ ಕುಜದೋಷ ಜಾಸ್ತಿ ಇದ್ದು ವರನೇ ಕಮ್ಮಿ ಇದ್ದರೆ ದಾಂಪತ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳಾಗುತ್ತೆ. ಅದು ಜ್ಯೋತಿಷಗಳು ಹೇಳ್ತಾರೆ. ಆ ಪ್ರಾಬ್ಲಮ್ಸ್ ಏನಿರುತ್ತಲ್ಲ, ಆ ತೊಂದರೆಗಳೇನಿರುತ್ತಲ್ಲ, ಅದು ನಿವಾರಣೆ ಆಗೋಕ್ಕೆ ಭಾಳಷ್ಟು ಸಹಕಾರಿ. ಕುಜದೋಷಕ್ಕೆ ಹೋಗೋದಲ್ಲದೆ ಆರೋಗ್ಯಕ್ಕೂ ಕೂಡ. ಈಗ ನನಗೆ ಯಾರು ಕುಜದೋಷ ಇದ್ದವ್ರನ್ನ ಅಲ್ಲಿ ಕಳಿಸಿರ್ತೀವಿ ಅಂತ ಇಟ್ಕೊಳ್ಳಿ. ಆ ದೇವಸ್ಥಾನಕ್ಕೆ ಹೋದಾಗ ಅವರ ಮನೆಯಲ್ಲಿ ಅವ್ರ ಹಿರಿಯರಿಗೋ ತಮ್ಮನಿಗೋ ಮಕ್ಕಳಿಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಆರೋಗ್ಯ ಸಮಸ್ಯೆ ಭಾಳ ಕಾಡ್ತಾ ಇದ್ದಾಗ ಅವ್ರದ್ದು ಅಲ್ಲೊಂದು ಪೂಜೆ ಮಾಡಿಸ್ಬಿಟ್ಟು ಆ ವೈದ್ಯೇಶ್ವರ ಮತ್ತು ಈ ಕುಜ ಇಬ್ಬರ ಒಂದು ಅನುಗ್ರಹನ ಪಡ್ಕೊಂಬಂದಾಗ ಖಂಡಿತವಾಗ್ಲೂ ಯಾವುದೇ ಕುಜದೋಷ ಇರೋದಿಲ್ಲ. ನಮಸ್ಕಾರ. ಶುಭಶ್ರೀ ಜ್ಯೋತಿಷ್ಯಾಲಯ ಮತ್ತು TV B ಗೋಲ್ಡ್ ವತಿಯಿಂದ ನಿಮ್ಮೆಲ್ಲರಿಗೂ ವೀಕ್ಷಕರಿಗೆ ಸ್ವಾಗತ. ಈಗಾಗಲೇ ನಾನು ತಿಳಿಸ್ತಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ, ವಿಶೇಷ ಕ್ಷೇತ್ರಗಳ ಬಗ್ಗೆ ಮತ್ತು ವಿಶೇಷ ಪರಿಹಾರಗಳ ಬಗ್ಗೆ ನೀವು ಭಾಳಷ್ಟು ಒಪ್ಕೊಂಡಿದ್ದೀರಾ, ಸಂತೋಷಪಟ್ಟಿದ್ದೀರಾ. ಕೆಲವರಾಗಲೇ ಹಣಕಾಸಿನ ತೊಂದರೆಗೆ ಸುಮಾರು 600 ಕಿಲೋಮೀಟರ್ ದೂರ ಇರ್ತಕ್ಕಂಥ ತಿರ್ಕಂಕುಡಿ ದೇವಸ್ಥಾನ ಕಡೆ ಹೋಗಿ ಅಲ್ಲಿಂದ ಫೋನು ಮಾಡಿಬಿಟ್ಟಿದ್ದೀರಾ. ಅಂದರೆ ನಮ್ಮ ಒಂದು ಭಕ್ತಿ ಮತ್ತು ನಿಷ್ಠೆ ಹೇಗೆಲ್ಲ ಇರುತ್ತೆ ಅದರ ಪ್ರಕಾರ ಖಂಡಿತ ಫಲ ಸಿಗುತ್ತೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಇವತ್ತು ವಿಶೇಷವಾಗಿ ಒಂದು ವಿಶೇಷ ಹೇಳ್ತೀನಿ. ಕುಜದೋಷ ಅಂತಾರೆ, ಆರೋಗ್ಯ ಸರಿ ಇಲ್ಲ ಅಂತಾರೆ. ಕುಜದೋಷ ನೋಡಿ, ಕುಜದೋಷ ಇದ್ದಾಕ್ಷಣಕ್ಕೆ ಎಲ್ಲ ಸರ್ವದೋಷವೂ ಇದೆ ಅನ್ನೋ ಥರದಲ್ಲಿ ಪೋಸ್ ಕೊಡ್ತಾರೆ. ಖಂಡಿತ ಅದೇನಿಲ್ಲ. ಈಗ ಅಂದ್ಕೊಳ್ಳಿ, ಈಗ ಮದುವೆ ಮಾಡಬೇಕು ಅಂತಲೇ ಇಟ್ಕೊಳ್ಳಿ. ಕುಜದೋಷ ಹೆಣ್ಣಿಗೂ ಇರುತ್ತೆ, ಗಂಡಿಗೂ ಇರುತ್ತೆ. ಹೆಣ್ಣಿಗಿಂತ ಜಾಸ್ತಿ ಕುಜದೋಷ ಗಂಡಿಗಿದ್ದರೆ ಖಂಡಿತವಾಗ್ಲೂ ಅದನ್ನು ಮದುವೆ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಕೆಲವು ಸಣ್ಣ ಪರಿಹಾರಗಳನ್ನು ಮಾಡ್ಕೊಬೇಕಾಗತ್ತೆ. ಈಗ ಕುಜದೋಷ ಇದ್ದಾಗ ಅವರು ವಿಶೇಷವಾಗಿ ಒಂದು ಕ್ಷೇತ್ರಕ್ಕೆ ಹೋಗಿ ಬರಬೇಕಾಗತ್ತೆ. ಅದು ತಮಿಳುನಾಡಿನ ಕುಂಭಕೋಣಂನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವೈದ್ಯೇಶ್ವರನ್ ಕೋವಿಲ್ ಅಂತ ಇದೆ. ಅಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಸಮಸ್ತ ನವಗ್ರಹಗಳು ಆ ಕುಂಭಕೋಣ ಸುತ್ತಮುತ್ತಲೂ ಇದೆ. ತಿರುನಲ್ಲಾರ್ನಲ್ಲಿ ಶನೀಶ್ವರ, ಈ ಕುಜ ವೈದ್ಯೇಶ್ವರ. ಇಲ್ಲಿ ಈಶ್ವರನೇ ವೈದ್ಯನಾಗಿ ವಿಶೇಷವಾಗಿ ಜನಗಳಿಗೆ ಪರಿಹಾರ ಮತ್ತು ಫಲಗಳನ್ನು ಕೊಡ್ತಾ ಇದ್ದಾನೆ. ಅಲ್ಲೇ ಕುಜ ಇದ್ದಾನೆ. ಯಾರಿಗೆ ಕುಜದೋಷ ಇದೆಯೋ, ಮಂಗಳನಿಂದ ತೊಂದರೆ ಆಗ್ತಾ ಇದೆಯೋ, ವಿಶೇಷವಾಗಿ ಆ ಈಶ್ವರನ್ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ. ಯಾಕೆಂದರೆ ಕೆಲವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಕಾಯಿಲೆಗಳಿರುತ್ತೆ. ಕೆಲವರು ಅಂದ್ಕೊಂಡ್ಬಿಡ್ತಾರೆ ನಮ್ಗೆ ವಾಸಿನೇ ಆಗದೇ ಇರೋಂಥ ಕಾಯಿಲೆಗಳು ಅಂದ್ಕೊಂಡ್ಬಿಡ್ತಾರೆ. ಅದು ಕೆಲವು ವೈದ್ಯರು ಹೈಲೈಟ್ ಮಾಡಿಬಿಡ್ತಾರೆ ಅದನ್ನು. ಜೊತೆಗೆ ದೇವರ ಮುಂದೆ, ಅವನ ಪವಾಡದ ಮುಂದೆ ಯಾವುದೂ ಇಲ್ಲ. ಆ ವೈದ್ಯೇಶ್ವರನ ದೇವಸ್ಥಾನದಲ್ಲಿ ಹೋಗಿ ಯಾವುದೇ ಒಂದು ಕಾಯಿಲೆಗಳಿದ್ದಾಗ ಅಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ. ಪೂಜೆ ಮಾಡಿದ ಮೇಲೆ ಅಲ್ಲಿ ಅಲ್ಲಿಯ ಪದ್ಧತಿ ಪ್ರಕಾರ ಮಾಡಿಸ್ತಾರೆ.
ಆ ಪ್ರಕಾರ ಅಲ್ಲಿಗೆ ವೈದ್ಯೇಶ್ವರನಿಗೆ ನಾವು ಪೂಜೆ ಮತ್ತು ಅವ್ರು ಏನು ಹೇಳಿರ್ತಾರೆ ಅದರ ಪ್ರಕಾರ ಬರೋದಲ್ಲದೆ ಕೆಲವೇನಾಗುತ್ತೆ ಕುಜದೋಷ ಇದೆ ಅಂತಾರೆ. ಕುಜನೂ ಅಲ್ಲೇ ಇದ್ದಾನೆ. ಆ ಕುಜನಿಗೋಗಿ ಭಾಳ ವಿಶೇಷವಾಗಿ ವೈದ್ಯೇಶ್ವರನಿಗೋಗಿ ಪೂಜೆ ಮಾಡಿದ ಮೇಲೆ, ಯಾಕೆಂದರೆ ಅಲ್ಲಿ ಸಮಸ್ತ ನವಗ್ರಹನೂ ಆ ಸುತ್ತಲೂ ಮುತ್ತಲೇ ಇದೆ, ಎಲ್ಲರಿಗೂ ಈಶ್ವರನೇ ಅಧಿಪತಿ. ಈಗ ಅಂದ್ಕೊಳ್ಳಿ, ತಿರುನಲ್ಲಾರ್ ಅಲ್ಲಿ ಬೃಹದೇಶ್ವರ, ಇಲ್ಲಿ ಕುಜನಿಗೆ ವೈದ್ಯೇಶ್ವರ, ವೈದ್ಯನಾಥೇಶ್ವರ ಅಂತಾರೆ. ಅಲ್ಲಿ ವಿಶೇಷವಾಗಿ ಕುಜನಿಗೆ ಹುರುಳಿಯನ್ನು ನಾವು ಸಮರ್ಪಣೆ ಮಾಡಿ, ಅಂದರೆ ಕುಜ ತಾನೇ ತಗೊಳ್ಳೋದಿಲ್ಲ, ಅಲ್ಲಿರ್ತಕ್ಕಂಥ ಅರ್ಚಕರಿಗೋ ಅಲ್ಲಿರ್ತಕ್ಕಂಥ ಇವರಿಗೆ ಕೊಟ್ಟುಬಿಟ್ಟು ವಿಶೇಷವಾಗಿ ಕುಜದೋಷವನ್ನು ಕಳ್ಕೊಂಬರ್ಬೋದು. ಕೆಲವು ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾವು ಹೇಳ್ತೀವಿ ವರನಿಗೆ ದೋಷ ಜಾಸ್ತಿ ಇದ್ದು ವಧುವಿಗೆ ಕಮ್ಮಿ ಇದ್ದರೆ ಏನು ತೊಂದರೆ ಇಲ್ಲ ಅಂತ. ಈಗ ಏನಾಗಿದೆ ಅಂದರೆ ಕಾಲ ಭಾಳಷ್ಟು ಬದಲಾಗೋಗ್ಬಿಟ್ಟಿದೆ. ಈಗ ಲವ್ ಮ್ಯಾರೇಜು ವಿಶೇಷ ಅವರು ಇಷ್ಟ ಬಂದಂಗೆ ಇದು ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಧುವಿಗೆ ಕುಜದೋಷ ಜಾಸ್ತಿ ಇದ್ದು ವರನಿಗೆ ಕಮ್ಮಿ ಇದ್ದರೆ ದಾಂಪತ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳಾಗತ್ತೆ. ಅದು ಜ್ಯೋತಿಷಿಗಳು ಹೇಳ್ತಾರೆ. ಅದನ್ನು ಆಗ ಏನು ಮಾಡಬೇಕು? ಯಾರು ಹೇಳಿದ್ರು ಕೇಳಲ್ಲ. ಈ ಕಾಲದಲ್ಲಂತೂ ಕೇಳೋದೇ ಇಲ್ಲ ಬಿಡಿ. ನಾವು ಮಾಡ್ಕೊಳ್ತೀವಿ, ನೀವು ಮಾಡಲಿಲ್ಲ ಅಂದರೆ ನಾವೇ ಮಾಡ್ಕೊಳ್ತೀವಿ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತೀವಿ, ಇಲ್ಲ ಮದುವೆ ಮಾಡಿಕೊಂಡೇ ಬಂದುಬಿಡ್ತೀವಿ. ಈ ಥರ ಭಾಳಷ್ಟು ಜೋರಾಗೆಲ್ಲ ಹೇಳ್ತಿರ್ತಾರೆ. ಅಂಥ ಇದು ಬಂದಾಗ ವಿಧಿನೇ ಇಲ್ಲ ಅನ್ನೋವಾಗ ಆಗ ಈ ದೇವಸ್ಥಾನಕ್ಕೆ ಬರಬೇಕಾಗತ್ತೆ, ವೈದ್ಯೇಶ್ವರನ ಕೋಯಿಲಿಗೆ ಬಂದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಹುಡುಗಿಗೆ ಕುಜದೋಷ ಜಾಸ್ತಿ ಇದ್ದು ಹುಡುಗನಿಗೆ ಕಮ್ಮಿ ಇದ್ದಾಗ ಅದು ಆಗೋದಿಲ್ಲ ಅಂದರೂ ಕೂಡ ಕೇಳದೇ ಇದ್ದಾಗ ಅಲ್ಲಿ ಬಂದು ಪೂಜೆ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರಿಗೆ ಆರೋಗ್ಯದ ಸಮಸ್ಯೆ ಖಂಡಿತ ಕಾಡುತ್ತೆ. ಆ ಕಾಡೋದನ್ನು ತಪ್ಪಿಸ್ಕೋಬೇಕಾದ್ರೆ ಆ ವೈದ್ಯೇಶ್ವರನಲ್ಲಿ ಹೋಗ್ಬಿಟ್ಟು ಆ ಈಶ್ವರನಲ್ಲಿ ಎಲ್ಲವನ್ನು ಬೇಡಿಕೊಂಡು ಅಲ್ಲೇ ಕುಜನಿಗೆ ಒಂದು ವಿಶೇಷ ಪೂಜೆ ಮಾಡಿಸ್ಕೊಂಡು, ಆ ಕುಜನಿಗೆ ವಿಶೇಷ ಪೂಜೆ ಮಾಡೋದಲ್ಲದೆ ಹುರುಳಿಯನ್ನು ದಾನವಾಗಿ, ಅಂದರೆ ಆ ಅರ್ಚಕರಿಗೆ ಇಲ್ಲ ಆ ಕುಜನಿಗೆ ಆ ಈಶ್ವರನಿಗೆ ಸಮರ್ಪಣೆ ಮಾಡಿ ದೋಷವನ್ನು ಕಮ್ಮಿ ಮಾಡಿಕೊಂಡು ದೋಷವನ್ನು ಕಳ್ಕೊಂಡು ಬಂದಾಗ ಖಂಡಿತವಾಗೂ ಆ ಕುಜದೋಷದ ನಿಮಗೆ ಏನು ಆ ಪ್ರಾಬ್ಲಮ್ಸ್ ಏನಿರುತ್ತಲ್ಲ, ಆ ತೊಂದರೆಗಳೇನಿರುತ್ತಲ್ಲ, ಅದು ನಿವಾರಣೆ ಆಗೋಕ್ಕೆ ಭಾಳಷ್ಟು ಸಹಕಾರಿ ಈ ವೈದ್ಯೇಶ್ವರನ ಕೋಯಿಲ್. ಅಲ್ಲೇ ಇರ್ತಕ್ಕಂಥದ್ದು ಕುಜ. ಸೊ ಕುಜ ಮಂಗಳ ಅಂದರೆ ಏನಾಗಿದೆ ಅಂದರೆ, ಕುಜ ಅಂದ ತಕ್ಷಣ ಓಯೋ ಕುಜದೋಷನ ಆದ ಮಂಗಳ ನೋಡಿ. ಅಲ್ಲಿ ಕುಜ ಅಂದರೆ ಮಂಗಳಕರವಾದ ಗ್ರಹನೇ ಅದು. ಅದನ್ನು ತಪ್ಪಾಗಿ ಏನೇನೇನೇನೋ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಸರಳ ರೀತಿಯಲ್ಲಿ ಆ ಕುಜದೋಷವನ್ನು ಕಳ್ಕೊಂಡು ಬಂದು ಆಮೇಲೆ ಮದುವೆ ಆದರೆ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲರೂ ಕುಜದೋಷಕ್ಕೆ ಹೋಗೋದಲ್ಲದೆ ಆರೋಗ್ಯಕ್ಕೂ ಕೂಡ. ಈಗ ನನಗೆ ಯಾರು ಕುಜದೋಷ ಇದ್ದವ್ರನ್ನ ಅಲ್ಲಿ ಕಳಿಸಿರ್ತೀವಿ ಅಂತ ಇಟ್ಕೊಳ್ಳಿ, ಆ ದೇವಸ್ಥಾನಕ್ಕೆ ಹೋದಾಗ ಅವರ ಮನೆಯಲ್ಲಿ ಅವ್ರ ಹಿರಿಯರಿಗೋ ತಮ್ಮನಿಗೋ ಮಕ್ಕಳಿಗೋ ಇನ್ನೊಬ್ರಿಗೋ ಮತ್ತೊಬ್ಬರಿಗೋ ಆರೋಗ್ಯ ಸಮಸ್ಯೆ ಭಾಳ ಕಾಡ್ತಾ ಇದ್ದಾಗ ಅವ್ರದ್ದು ಅಲ್ಲೊಂದು ಪೂಜೆ ಮಾಡಿಸ್ಬಿಟ್ಟು ಆ ವೈದ್ಯೇಶ್ವರ ಮತ್ತು ಈ ಕುಜ ಇಬ್ಬರ ಒಂದು ಅನುಗ್ರಹನ ಪಡ್ಕೊಂಬಂದಾಗ ಖಂಡಿತವಾಗ್ಲೂ ಯಾವುದೇ ಕುಜದೋಷ ಇರೋದಿಲ್ಲ. ಕುಜದೋಷ ಖಂಡಿತವಾಗ್ಲೂ ಇದಾಗುತ್ತೆ, ತೊಂದರೆ ಇಲ್ದಂಗೆ ಆಗುತ್ತೆ ಅನ್ನೋದನ್ನು ಹೇಳಿ ಎಲ್ಲರೂ ಕುಜದೋಷ ಇರೋರು ಏನೂ ಭಯ ಪಡದೆ ಆ ಕುಜನಲ್ಲಿ ಹೋಗಿ ಬೇಡ್ಕೊಳ್ಳಿ ಅಂತೇಳಿ ನಾನು ಅದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.